ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿ ಈಸ್ ಸಂಧ್ಯಾ. ಇವತ್ತು January 20. ನಾವು ಇವತ್ತು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ. ಆಲ್ರೆಡಿ ಟೈಮು 11:30 ಆಗಿದೆ. ತುಂಬ ಬೇಗನೆ ಹೊರಡ್ಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ, ಲೇಟ್ ಆಗೋಯ್ತು. ಮನೇಲಿ ಟಿಫನ್ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಶಾಪ್ಗೆಲ್ಲ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಇವಾಗ ಹೋಗಬೇಕು. ನಾವು ಇಲ್ಲಿಂದ ಹೊರಟ್ರೆ ಒಂದು 4 to 5 hours ಜರ್ನಿ ಆಗುತ್ತೆ. ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ತುಂಬಾ ಲೇಟ್ ಆಗೋಯ್ತು. ಆಲ್ರೆಡಿ ನಮ್ಮ ಅಮ್ಮ ಚಂದು 2-3 ಸರಿ ಫೋನ್ ಮಾಡಿದ್ದಾರೆ, ಇನ್ನೂ ಹೊರಟಿಲ್ವಾ ಅಂತ. ಸೊ ಹೋಗ್ತಾ ಇದ್ದೀವಿ. ನಿಮ್ಮ ಜೊತೆ ಪೂರ್ತಿ ವ್ಲಾಗ್ನ ಶೇರ್ ಮಾಡ್ತೀನಿ. ಬರ್ತಾ ದಾರಿ ಮಧ್ಯೆ ತಿನ್ನಕ್ಕೆ ಅಂತ ಸೀಬೆಹಣ್ಣು ತೊಗೊಂಡು ಬಂದ್ವಿ. ಇದಂತೂ ತುಂಬಾ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ನಾನು ತಿನ್ನಬಾರ್ದಂತೆ ಅವನಿಗೆ ಕೊಡಬೇಕಂತೆ. ಚಿನ್ನಿ, ನಾನು ತಿನ್ನಲ್ಲ ಪ್ಲೀಸ್, ಒಂದೇ ಒಂದು. ಇಷ್ಟೊತ್ತರೆಗೂ ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಎಲ್ಲಾನು ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಬಿಸ್ಕೆಟ್ ಎಲ್ಲ ಹಾಗೆ ಇಟ್ಟಿದ್ದಾನೆ. ಬಿಸ್ಕೆಟ್ ತಿನ್ನೋದೆಲ್ಲ ಕ್ರೀಮ್ ಬಿಸ್ಕೆಟ್ ಎಲ್ಲ ಕ್ರೀಮ್ ಎಲ್ಲ ತಿನ್ಕೊಂಡು ಬಿಸ್ಕೆಟ್ ಹಾಗೆ ಬಿಡ್ತಾನೆ. ಇವಾಗ ಸೀಬೆಹಣ್ಣು ತಿಂತಾ ಇದ್ದಾನೆ. ನಾನು ತಿನ್ನಬಾರ್ದಂತೆ ಅವನಿಗೆ ಮಾತ್ರ ಕೊಡಬೇಕಂತೆ. ಕಾರಲ್ಲಿ ಯಾವಾಗಲೂ ಚಾಕು ಕ್ಯಾರಿ ಮಾಡ್ತೀವಿ, ಆದರೆ ಈ ಸರಿ ಏನಕ್ಕೋ ಅಂತ ಕೆಳಗಡೆ ತೆಗೆದ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಕಾರಲ್ಲಿ ಚಾಕು ಇಲ್ಲ. ಹಾಗೆ ಕಿತ್ಕೊಂಡು ಕಟ್ ಕೂಡ ಮಾಡಿಸ್ಕೊಂಡು ಬರಲಿಲ್ಲ. ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಹಾಕ್ಕೊಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಹಾಕಿಸ್ಕೊಂಡು ಬರಲಿಲ್ಲ. ಇಲ್ಲಿ ನೋಡಿದ್ರೆ ಇವಾಗ ಹಾಗೆ ತಿನ್ನಬೇಕು, ಒಂದೊಂದು ಒಬ್ಬರೇ ತಿನ್ನಬೇಕು. ಇವ್ರು ನೋಡಿದ್ರೆ ತಿಂತಾ ಇಲ್ಲ, ನಾನೇ ಬಿಚ್ಕೊಡ್ಬೇಕಂತೆ ಅವ್ರಿಗೆ. ಅಲ್ಲೇನಮ್ಮ, ಹೇಳು, ಹಾಯ್ ಹೇಳು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿನ್ನಿ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕೆರೆ ಅಲ್ಲ, ಅಮ್ಮಮ್ಮ ಊರು. ಓಕೆ, ನಾವು ಫಸ್ಟ್ ಬೀಚಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಮ್ಮಮ್ಮ ಊರಿಗೆ ಹೋಗ್ತೀವಲ್ಲ, ಓಕೆನಾ? ಫಸ್ಟ್ ಎಲ್ಲಿ ಕರ್ಕೊಂಡು ಹೊರಟೋದ್ರೆ ಬೀಚ್ ಅಂತಾನೆ ಹೇಳ್ತಾನೆ ನಮ್ಮ ಪಾಪ. ಬೀಚ್ಗೆ ಹೋಗ್ಬೇಕಂತೆ ಫಸ್ಟ್. ನಾ ಕೊಡ್ತೀನಿ. ಇಲ್ಲಿ ದಾರಿ ಮಧ್ಯದಲ್ಲಿ ನಿಲ್ಸಿದ್ದೀವಿ. ಜೋಳ ತಗೊಂಡಿದ್ದೀವಿ. ತುಂಬ ಬಿಸಿ ಇದೆ ತಿನ್ನಕ್ಕೆ. ಬೇಕಾ ಚಿನ್ನಿ? ತಿಂತೀಯಾ? ತುಂಬ ಚೆನ್ನಾಗಿದೆ. ಆಹಾ, ಬಿಸಿ ಸಕ್ಕ ಚೆನ್ನಾಗಿದೆ. ಬೆಂಗಳೂರು ಜೋಳ ಅಂತೆ. ಚೆನ್ನಾಯ್ತಾ? ಡ್ರೈವರ್ ಭಾಗ ತಿನ್ನಲಿ. ನಾವು ಮನೆಯಿಂದ ಹೊರಟಿದ್ದೆ ತುಂಬ ಲೇಟಾಗೋಯ್ತು. ಟಿಫಿನ್ ಮುಗಿಸ್ಕೊಂಡು ಬಂದಿದ್ದರಿಂದ ತುಂಬ ಲೇಟಾಗಿ ಊಟ ಮಾಡ್ತಾಯಿದ್ದೀವಿ. ಇಲ್ಲೊಂದು 4 ಗಂಟೆ ಆಗಿತ್ತು. ಅವಾಗ ಬಂದ್ವಿ ಊಟಕ್ಕೆ ಅಂತಂದ್ಬಿಟ್ಟು. ನಾನು ವೆಜ್ ಮೀಲ್ಸ್ ಆರ್ಡ್ರ್ ಮಾಡಿದೆ. ನಮ್ಮ ಮನೆಯವರು ಪಾಪು ಬಿರಿಯಾನಿ ಬೇಕು ಅಂತಿದ್ದ, ಹಾಗಾಗಿ ಅವರು ಬಿರಿಯಾನಿನ ಆರ್ಡ್ರ್ ಮಾಡಿಕೊಂಡ್ರು. ಇವತ್ತು ಮಂಡೇ ಆದರೂ ತಿನ್ನೋಂಗಿಲ್ಲ, ಅವನಿಗೋಸ್ಕರ ಅವ್ನು ತುಂಬ ಹಠ ಮಾಡ್ತಿದ್ದ, ನನಗೆ ಅದೇ ಬೇಕು ಅಂದ್ಬಿಟ್ಟು. ಅದಕ್ಕೆ ಬಿರಿಯಾನಿನ ಆರ್ಡ್ರ್ ಮಾಡಿಕೊಂಡ್ರು. ನೋಡಿ, ನಾನು ವೆಜ್ ಥಾಲಿನ ಆರ್ಡ್ರ್ ಮಾಡಿದ್ದೀನಿ. ಎಲ್ಲ ಸರ್ವ್ ಮಾಡೋದ್ರು. ನಿಧಾನಕ್ಕೆ ಅವ್ನು ಆಟ ಆಡ್ಕೊಂಡು ಊಟ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ 4:30 ಆಗೋಯ್ತು. ಆ್ಯಕ್ಚುಲಿ ನಾವು ಅಮ್ಮನ ಮನೆಗೆ ನ್ಯೂ ಇಯರ್ ಮುಗಿದ ತಕ್ಷಣ ಬರಬೇಕಿತ್ತು. ಆವಾಗಲೇ ಪ್ಲ್ಯಾನ್ ಇದ್ದಿದ್ದು ನ್ಯೂ ಇಯರ್ ಮುಗಿದ ತಕ್ಷಣ, ಅಂದರೆ January 1st ವೀಕಲ್ಲೇ ಹೋಗಿ ಬರೋಣ ಅಂತಂದ್ಬಿಟ್ಟು. ಅಷ್ಟರಲ್ಲಿ ಹೋಗಿ ಬರೋಕ್ಕಾಗಲಿಲ್ಲ. ಅವರು ನಮ್ಮ ಅಪ್ಪ ಕೂಡ ಬಂದಿದ್ದರು ಊರಿಂದ. ಅವರು ಕೂಡ ಬ್ಯುಸಿ ಇದ್ದರು, ಮತ್ತು ನಾವು ಕೂಡ ಬ್ಯುಸಿ ಇದ್ವಿ. January 1st ವೀಕಲ್ಲಿ ನಮ್ಮ ಅಮ್ಮ ಅಪ್ಪ ಇಬ್ಬರು ಬಂದಿದ್ದರು. ನಮ್ಮ ಪಾಪನ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದೆ, ಹಾಗಾಗಿ ಅವನನ್ನು ಕಳ್ಸೋಕ್ಕೆ ಅಂತಂದ್ಬಿಟ್ಟು ಫಸ್ಟು ನಮ್ಮಮ್ಮ ಅಪ್ಪನೂ ಪಾಪನ ಕರ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಬಂದು ಹೋದರು. ಮತ್ತು ಇವಾಗ ನಾವು ಹೇಗಿದ್ದರೂ ಬರ್ತೀವಿ ಅಂತ ಹೇಳಿದ್ವಲ್ಲ January 1st ವೀಕಲ್ಲಿ, ಹಾಗಾಗಿ ಈಗಲೇ ಹೋಗಿ ಬರೋಣ ಅಂದ್ಬಿಟ್ಟು ಈಗ ಸ್ವಲ್ಪ ಫ್ರೀ ಇದ್ವಿ. ಇವಾಗ ಹೊರಟಿದ್ದೀವಿ. ನೋಡಿ, ನಮ್ಮ ಚಂದನೂರಿಗೆ ಹೋಗೋ ದಾರಿಲಿ ತುಂಬಾ ಚೆನ್ನಾಗಿತ್ತು. ಸುತ್ತಲೂ ನೀರಿತ್ತು, ಅದನ್ನೇ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ನಿನ್ನೆ ಈಗ ಮನೆ ತಕ್ಕ ಹೋಗೋದಾ, ಇಲ್ಲೇ ಇರೋದಾ? ರೀ, ಬರ್ತೀರಾ ಬರಲ್ಲ ಮನೆ ತಗೆ? ಹಾಂ, ಬರಲ್ವಾ? ಇವಾಗ ತಾನೇ ಬಂದ್ವಿ ಮನೆಗೆ. ಕಾಫಿ ಕುಡಿತಾ ಇದ್ದೀವಿ ಬಿಸಿಯಾಗಿ. ಬೆಳಗ್ಗೆ 11:15 ಹೊರಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಂಜೆ 5:15 ಆಯಿತು. ಅಮ್ಮ ಚಂದು ಇನ್ನೂ ಬಂದಿಲ್ಲ, ಶಾಪಲ್ಲಿದ್ದಾರೆ. ನಾವಿಬ್ಬರೇ ಬಂದುಬಿಟ್ಟು ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಪಾಪನೂ ಬಂದಿಲ್ಲ, ಶಾಪಲ್ಲೇ ಉಳ್ಕೊಂಡಿದ್ದಾನೆ. ಶಾಪ್ ಹತ್ರ ಬಂದ್ವಿ. ಬರೋ ಅಷ್ಟರಲ್ಲಿ ಸಂಜೆ 5:15 ಆಗಿತ್ತು. ಅಮ್ಮ ಚಂದು ಇಬ್ಬರು ಶಾಪ್ ಹತ್ರನೇ ಇದ್ದರು. ನಾನು ನಮ್ಮ ಮನೆಯವರಿಬ್ಬರು ಮನೆ ಹತ್ರ ಬಂದುಬಿಟ್ಟು ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ಕೂಡ ಬಂದರು. ನಾವು ಬರ್ತೀವಿ ಅಂದ್ಬಿಟ್ಟು ವಡೆ ಮಾಡೋಣ ಅಂದ್ಬಿಟ್ಟು ಅಮ್ಮ ಬೇಳೆನ ನೆನೆಯೋಕೆ ಇಟ್ಟಿದ್ರು.
ಬಂದ ತಕ್ಷಣವೇ ಆ ಬೇಳೆನ ರುಬ್ಬಿ ಎಲ್ಲ ಮಸಾಲೆ ಎಲ್ಲ ಹೆಚ್ಕೊಂಡು ಇಲ್ಲಿ ವಡೆ ಮಾಡ್ತಾಯಿದ್ದಾರೆ. ವಡೆ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಯಾವಾಗಲೂ ಕೇಳ್ತಾ ಇರ್ತಾರೆ. ಹಾಗಾಗಿ ನೆನಪು ಮಾಡ್ಕೊಂಡು ನಮ್ಮಮ್ಮ ಬರ್ತಿದ್ದಾರಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ನೋಡಿ ಇವಾಗ ವಡೆನ ಹಾಕ್ತಾಯಿದ್ದಾರೆ ಬಿಸಿ ಬಿಸಿಯಾಗಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡೋ ಅಡುಗೆನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಅವಾಗ ಬಂದಾಗ ನನಗೆ ಏನೇನು ಬೇಕು ಅಂತ ಕೇಳಿಬಿಟ್ಟು ಎಲ್ಲನೂ ಮಾಡಿಸ್ಕೊಂಡು ತಿಂತಾಯಿರ್ತೀನಿ. ಇವಾಗ ನೋಡಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದಾರೆ. ನಾನು ಈ ಒಂದು ಕಡೆಯಿಂದ ನಮ್ಮಮ್ಮ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಯಿದ್ರೆ ನಾನು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ಎಲ್ಲರೂ ಬಂದಿದ್ದೀರಲ್ಲ ಮೂವಿಗೆ ಹೋಗೋಣ ಅಂತ ಅಂದ. ಇವಾಗ ಮೂವಿ ಇದೆಯಲ್ಲ ವೆಂಕಟೇಶ್ದು, ನಾವು ಕೂಡ ನೋಡಿರಲಿಲ್ಲ. ನ್ಯೂ ಇಯರ್ ಕಳೆದ್ಮೇಲೆ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಹೇಗಿದ್ದರೂ ನೋಡೋಕ್ಕಾಗಿರಲಿಲ್ಲ. ಇಲ್ಲಿಗೆ ಬಂದ್ವಲ್ಲ ಎಲ್ಲ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ. ಸೊ ಸರಿ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಟಾಯ್ ಟಾಯ್ ಸಿನಿಮಾ ಹೋಗೋಣ ಕೆರೆ ಹೋಗೋಣ. ಇಷ್ಟು ರಾತ್ರಿಲಿ ಯಾರು ಕೆರೆ ಇಟ್ಟಿರ್ತಾರೆ ನಿನಗೆ? ಇಷ್ಟು ರಾತ್ರಿಲಿ ಯಾರು ಇಟ್ಟಿರ್ತಾರೆ ಕೆರೆ ಹತ್ರ ಗುಮ್ಮಿರುತ್ತೆ ಇಷ್ಟು ಹತ್ರ ಹೋದ್ರೆ, ಗೊತ್ತಾ? ಸಿನಿಮಾ ಹೋಗೋಣ, ಓಕೆನಾ? ಸರಿನಾ? ಕೆರೆ ಇಲ್ಲ, ಇಷ್ಟೊತ್ತಲ್ಲಿ ಇರಲ್ಲ. ಕೆರೆ ಇರಲ್ಲ. ಶಾಪ್ ಹತ್ರ ರೆಡಿಯಾಗಿ ಬಂದ್ವಿ. ನಮ್ಮ ಪಾಪು ಸಿನಿಮಾಗೆ ಹೋಗೋಣ ಅಂತಂದರೆ ಇಲ್ಲ, ಕೆರೆ ಬೀಚ್ ಹತ್ರ ಹೋಗೋಣ ಅಂತ ಹೇಳ್ತಿದ್ದಾನೆ. ಅವನಿಗೆ ಸಿನಿಮಾ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ, ಸಿನಿಮಾ ನೋಡೋಕ್ಕೆ ಬರಲ್ಲ. ಥಿಯೇಟ್ರಿಗೆ ಬಂದರೆ ತುಂಬ ಹೆದರ್ಕೊತಾನೆ. ಯಾಕೆಂದರೆ ಅವನು ಒಂದು ಫೈಟಿಂಗ್ ಮೂವಿ ನೋಡಿ ಅವಾಗಲಿಂದ ತುಂಬ ಭಯ ಬೀಳ್ತಾನೆ. ಥಿಯೇಟ್ರಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಂದ್ಬಿಟ್ಟು ನಮ್ಮಮ್ಮ ಇಲ್ಲಿಂದನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಸಿನಿಮಾ ಹೊರಟಿದ್ದೀವಿ. ಆಲ್ರೆಡಿ ಒಂದು ಜಗಳ ಸ್ಟಾರ್ಟ್ ಆಯಿತು ಇಲ್ಲಿ. ನಮ್ಮಮ್ಮ ಅವರಿರೋ ಊರಲ್ಲಿ ಥಿಯೇಟ್ರ್ ಇಲ್ಲ, ಪಕ್ಕದ ಊರಿಗೆ ಹೋಗಬೇಕು. ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಬೇಗನೆ ಶಾಪ್ನ ಕ್ಲೋಸ್ ಮಾಡಿಕೊಂಡು 8 ಗಂಟೆಗೆ ಹೊರಟಿದ್ದೀವಿ. ಸಿನಿಮಾ ಸ್ಟಾರ್ಟ್ ಆಗೋದು 9:30 ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಟೈಮಿಂಗ್ ಸರಿಯಾಗುತ್ತೆ ಅಂದ್ಬಿಟ್ಟು ಮನೇಲೆಲ್ಲ ಆಲ್ರೆಡಿ ಅಡುಗೆ ಮಾಡಿಟ್ಟು ಬಂದಿದ್ದೀವಿ. ಅಡುಗೆ ಮಾಡಿಟ್ಟು ಹೊರಟ್ವಿ. ಮಾಡ್ರಿ ವಿಡಿಯೋ ಹಾಕಿದ್ದೀನಿ ನೋಡು. ನನ್ನ ತಮ್ಮ ವೀಡಿಯೋ ಆನ್ ಮಾಡಿದ್ರೆ ಸಾಕು, ಶುರು ಮಾಡಿದರೆ ಸಾಕು, ನನ್ನನ್ನು ಮಾತ್ರ ಕ್ಯಾಪ್ಚರ್ ಮಾಡಬೇಡ ಅಂತ ಯಾವಾಗಲೂ ಬಚ್ಚಿಟ್ಕೊಳ್ತಿರ್ತಾನೆ. ಅದನ್ನೇ ಹೇಳ್ತಾ ಇದ್ದೀನಿ, ನನ್ನನ್ನು ಮಾತ್ರ ಕ್ಯಾಪ್ಚರ್ ಮಾಡಬೇಡ ಅಂತ ಆ ಕಡೆ ಓಡೋಗ್ತಿದ್ದೆ. ಅದಕ್ಕೆ ಇವನನ್ನೇ ಮಾಡು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ. ಮೂವಿಗೆ ಅಂತ ಒಳಗಡೆ ಬಂದ್ವಿ. ಮೂವಿ ಮಾತ್ರ ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಮೂವಿ ಮುಗಿಸ್ಕೊಂಡು ಬರೋದು ತುಂಬಾ ಲೇಟಾಗಿತ್ತು. ಸುಮಾರು 12:45 1 ಗಂಟೆ ಆಗಿತ್ತು. ಹಾಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ನಾನು ಮತ್ತೆ ವೀಡಿಯೋ ಏನು ಶುರು ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಪಕ್ಕದ ಮನೆ ಹುಡುಗಿ ಬೆಳಗ್ಗೆನೇ ಬಂದು ಹೂವು ತಂದುಕೊಟ್ಟೋಗಿದೆ, ನಾವು ಬಂದೀವಿ ಅಂತ ಹೇಳಿ ಗೊತ್ತಾದ ತಕ್ಷಣವೇ. ಇವಾಗ 9 ಗಂಟೆ ಆಗಿತ್ತು. ಇಷ್ಟೊತ್ತರೆಗೂ ಮಲಗಿದ್ದೆ ನಾನು ಇವಾಗ ಇದು ಬಂದೆ. ಪಾಪ ಇನ್ನೂ ಮಲ್ಕೊಂಡಿವೆ. ನೋಡಿ, ನಮ್ಮ ಅಮ್ಮನ ಮನೆ ಪಕ್ಕ ಎದುರುಗಡೆ ಎಲ್ಲ ಎಷ್ಟು ಚೆನ್ನಾಗಿ ಗಿಡ ಬೆಳೆಸಿದ್ದಾರೆ ಅಂತಂದ್ಬಿಟ್ಟು. ಇದು ದೇವಸ್ಥಾನ, ರಾಮನ ದೇವಸ್ಥಾನ. ಇಲ್ಲಿ ಹಾಗಲಕಾಯಿ ಗಿಡನ ಮನೆ ಮೇಲೆ ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ. ಬೆಳಗ್ಗೆನೇ ಈರುಳ್ಳಿ ಬಂದರೆ ಅಮ್ಮ ಈರುಳ್ಳಿ ಎತ್ತಿಟ್ಟಿದ್ದಾರೆ. ಎಷ್ಟೊಂದು ಚೆನ್ನಾಗಿದೆ. ಮನೆ ಮೇಲೆಲ್ಲ ಹಾಗಲಕಾಯಿ ಗಿಡ ಬೆಳೆದಿದೆ. ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರಲ್ವ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಓತಿಕೆ ಕೂತ್ಕೊಂಡೈತೆ. ಇನ್ನು ಸಣ್ಣ ಸಣ್ಣ ಈಚು. ಅಮ್ಮ, ಇದು ಹಾಗಲಕಾಯಿ ಬಿಡ್ತೈತಾ? ಹಾಂ, ಕುಯ್ಯಕ್ಕೆ ಎಣ್ಣೆ ಹಾಕಿರೋದು. ఏం లేదు, ఇప్పుడే లేచాను. పడుకున్నాడు, ఇంకా లేలేదు. రేపు వెళ్ళిపోతాం. క్లాస్ స్కూల్కి వెళ్ళిపోయిందా? ఇది బాగానే పెరిగింది కదా చెట్టు. ఎందుకు? బాగుంది, చాలా బాగుంది. ఏం చేశారు టిఫిన్? ಹಾಯ್, ಇವಾಗ ಟಿಫಿನ್ ಎಲ್ಲ ಮುಗೀತು. ಅಮ್ಮ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಪಾಪು ಕೂಡ ಬರ್ತಾ ಇದ್ದಾನಲ್ಲ, ಇವಾಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು ಅಲ್ವಾ? ಬರ್ತಾ ಇದೀಯ ಅಮ್ಮ? ಹೇಳು, ಬರ್ತಾ ಇದ್ದೀನಿ ನಾನು ಕೂಡ ಅಂತ.
ಓಕೆ, ನಮ್ಮ ಪಾಪ ಕೂಡ ಬರ್ತಾಯಿದೆ. ಬೆಳಗ್ಗೆ ಟಿಫಿನ್ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಬೇಕು ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ರೆಡಿ ಆಗ್ತಾಯಿದ್ದೀವಿ. ಟಿಫಿನ್ಗೆ ಅಮ್ಮ ರೊಟ್ಟಿ ಮಾಡಿದರು, ರೊಟ್ಟಿ ಕಾಯಿ ಚಟ್ನಿ ಮಾಡಿದರು. ರೊಟ್ಟಿ ನನ್ನ ಫೇವ್ರೇಟು, ಹಾಗಾಗಿ ಟಿಫಿನ್ಗೆ ಅದನ್ನೇ ಮಾಡು ಅಂತ ಹೇಳಿದ್ದೆ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಐಟಮ್ ಬೇಕು ನನಗೆ. ಹೇಗಿದ್ರು ನೀವು ಬಂದಿದ್ದೀರಲ್ಲ, ಪಕ್ಕದಲ್ಲಿ ಸ್ವಲ್ಪ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ ಸಿಟಿ. ಅಲ್ಲಿಗೆ ಹೋಗ್ಬಿಟ್ಟು ತರೋಣ ಐಟಮ್ ಸ್ವಲ್ಪ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ರೆಡಿಯಾಗಿ ಬಂದ್ವಿ. ಅಲ್ಲೇ ಶಾಪ್ ಹತ್ರ ಫ್ರೂಟ್ ಅವ್ರು ಬಂದಿದ್ದರೆ ಫ್ರೂಟ್ಸ್ನೆಲ್ಲ ಯಾವ್ದು ಬೇಕು ಅಂತ ನೋಡ್ಬಿಟ್ಟು ತೊಗೊಳ್ತಾಯಿದ್ವಿ. ಕಲ್ಲಂಗಡಿ ಹಣ್ಣು ತೊಗೊಂಡು ಶಾಪಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಂದ್ವಿ. ಇಲ್ಲಿ ಶಾಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಅಮ್ಮಂಗೆ ಮಿರರು ಹಾಗೆ ವಾಲ್ ಕ್ಲಾಕು ಏನೇನೋ ಬೇಕಿತ್ತಂತೆ. ಅದನ್ನೆಲ್ಲ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಹೋದ್ವಿ. అదేంటిది ಬದುಕುಂದ. ಶಾಪಿಂಗ್ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮೀನು ತೊಗೊಳ್ತಾ ಇದ್ದೀವಿ. ಇಲ್ಲಿ ಯಾವ್ದು ಚೆನ್ನಾಗಿದೆ ನೋಡ್ತಾ ಇದ್ದೀವಿ. ಮೀನನ್ನ ತೊಗೊಂಡು ಮತ್ತು ಮೀನು ಕಬಾಬು ಹಾಗೆ ಚಿಕನ್ ಸಾಂಬಾರು ಹಾಗೆ ಫ್ರೈ ಕೂಡ ಮಾಡಿದರು. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಕಂಟಿನ್ಯೂಷನ್ ವ್ಲಾಗು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ. ತುಂಬ ಹಾಕ್ಬಿಟ್ರೆ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕ್ತಿಲ್ಲ. ಈ ವಿಡಿಯೋ ಯಾರಿಗಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. బై బై. అయ్యా తీసుకొస్తున్నది వస్తుంది పిల్లందో నా దగ్గర అందుకనే ఆలోచన